ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಪಂಚಾಯಿತಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಎನ್ನಲಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆಯ ರಾಜ್ಯ ಮಹಿಳಾ ಕಾರ್ಯದರ್ಶಿ ಶ್ರೀಮತಿ ಎನ್ಎಸ್ ಸುವರ್ಣಮ್ಮ ಹಾಗೂ ಜಿಲ್ಲಾಧ್ಯಕ್ಷ ಸಂತೋಷ್ ತೋಟದ್ ಆರೋಪಿಸಿದ್ದಾರೆ. ಕಾನೂನನ್ನ ಪಾಲನೆ ಮಾಡುವಂತಹ ಅಧಿಕಾರಿಗಳು 24 ತಾಸಿನ ಒಳಗೆ ತನಿಖೆ ಆಗಬೇಕಂತ ಆದೇಶ ಹೊರಡಿಸಿದ್ರು. ಆದರೆ ಆದೇಶವನ್ನು ಹೊರಡಿಸಿದಂತಹ ಅಧಿಕಾರಿಗಳೇ 10 ದಿನಗಳು ಕಳೆದರೂ ಇದುವರೆಗೂ ಯಾವುದೇ ಸ್ಪಂದನೆ ನೀಡುತ್ತಾ ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಸಾರ್ವಜನಿಕರು ಕೂಡ ಈ ಭ್ರಷ್ಟಾಚಾರದ ವಿರುದ್ಧ ಕಿಡಿಕಾರಿದ್ದಾರೆ. ವಿಪರ್ಯಾಸ ಅಂದರೆ ಇದೇ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರೆಲ್ಲರೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಹಾಗಾದರೆ ಅಭಿವೃದ್ಧಿ ಮಾಡಬೇಕಾದ ಅಧಿಕಾರಿಗಳು ಎತ್ತ ಸಾಗುತ್ತಿದ್ದಾರೆ ಅನ್ನೋದು ಸೋಜಿಗದ ಸಂಗತಿಯಾಗಿದೆ. ನಾವು ಗುಂಡ್ರು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಗುಂಡ್ರು ಗ್ರಾಮ ಪಂಚಾಯತಿ ಭ್ರಷ್ಟಾಚಾರ ಮತ್ತು ಏಕಪಕ್ಷೀಯ ನಿರ್ಧಾರದ ವಿರುದ್ಧ ಅನಿರ್ದಿಷ್ಟ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇಲ್ಲಿ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇದನ್ನು ಯಾವುದೇ ರೀತಿ ನಾವು ಮೊಟಕುಗೊಳಿಸದೆ ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಕೊಪ್ಪಳದ ನಮ್ಮ ಘಾಟಿ ತಾಲೂಕು ವತಿಯಿಂದ ವನಜಾ ಮೇಡಮ್ ಅವರು ಮತ್ತು ಲಕ್ಷ್ಮೀದೇವಿ ಎಡಿ ಯುವ ಮೇಡಮ್ ಅವರು ಬಂದಿದ್ದರು. ಹಾಗೂ ಕೊಪ್ಪಳದಿಂದ ಶಿವಪ್ಪ ಸುಬೇದಾರ್ ಸಹಾಯಕ ಕಾರ್ಯದರ್ಶಿಗಳು ಕೊಪ್ಪಳ ಇವರು ಬಂದಿದ್ದರು. ಹಾಗೂ ಶ್ರೀ ಯಮನೂರಪ್ಪ ತಾಂತ್ರಿಕ ಸಂಯೋಜಕರು ಕೊಪ್ಪಳ ಇವರು ಸಹಿತ ಬಂದಿದ್ದರು. ಇವರು ತನಿಖಾ ತಂಡ ನೇಮಕ ಮಾಡಿದಂಥ ಅಧಿಕಾರಿಗಳು ಇವರು ಬಂದು ಯಾವುದೇ ರೀತಿ ತನಿಖೆ ಮಾಡಲಿಲ್ಲ. ಇದೇನೋ ಮಂಗಳವಾರದಂದು ತನಿಖಾ ತಂಡ ರಚನೆ ಕಳಿಸ್ತೀವಿ ಅಂತ ಹೇಳಿದ್ರು. ಅವರು ಹೇಳಿ ಮನವಿ ಮಾಡಿದ್ರು ಸಹಿತ ನಾವು ಯಾವುದೇ ರೀತಿ ಮನವಿ ಪತ್ರ ಅವ್ರಿಗೆ ನೀಡಿರೋದಿಲ್ಲ. ಇದು ಮತ್ತೆ 2ನೇ ದಿನ ಮುಂದುವರಿಯುತ್ತೆ. ನಮ್ಮದು ಶಿವೋತ್ಸವ ಬರೋವರೆಗೂ ನಮ್ಮದು ಮುಂದುವರಿತಾನೆ ಇರುತ್ತೆ ಅಂತ ಹೇಳ್ತಾ ನಾನು ಯಾವುದೇ ರೀತಿ ಇದನ್ನು ಮೊಟಕುಗೊಳಿಸಲು ಇಷ್ಟಪಡೋದಿಲ್ಲ. ಇನ್ನೂ ಮುಂದುವರಿಸ್ತೀವಿ. ಇದನ್ನು ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತಿರ್ತೀವಿ.